ಭರತ್ ಮತ್ತು ಅವ್ರ ತಂದೆ ಸುಮಾರು 60 ವರ್ಷ ಅಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ನಿನ್ನೆ ಮೊನ್ನೆದಲ್ಲ ಮೊಟ್ಟೆ ಕೇಳಕ್ಕೆ ಬಂದು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟೇವೆ ಅಂತ ಗಲಾಟೆ ಪ್ರಾರಂಭ ಮಾಡಿದ್ದು ಒಂದು ನೆಪ, ಅದೊಂದು ಸಣ್ಣ ಕಾರಣ ಅಷ್ಟೇ. ಅಲ್ಲಿ ಇವರನ್ನು ಒಕ್ಕಲೆಬ್ಬಿಸಬೇಕು ಅಲ್ಲಿಂದ, ಮತ್ತು ಅಲ್ಲಿರೋ ಎಲ್ಲ ಅಂಗಡಿಗಳನ್ನು ತಮ್ಮ ವಶಪಡಿಸ್ಕೋಬೇಕು ಅನ್ನುವಂಥದ್ದು ಒಂದು ಕಡೆ ಇದ್ದರೆ, ಇಲ್ಲಿ ಕೋಮು ಸೌಹಾರ್ದತೆ ಕದಲಬೇಕು ಅನ್ನುವಂಥದ್ದು ದುರುದ್ದೇಶ. ಇದಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಬೆಂಬಲ ಮತ್ತು ಕುಮ್ಮಕ್ಕಿರೋದ್ರಿಂದ ಆ ಧೈರ್ಯ ಬಂದಿದೆ. ಇಲ್ಲದ್ರೆ ಆ ಧೈರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಣ್ಣ ಕೋಮುಗಲಭೆನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಆಗಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ, ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ 7-8 ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ನಾನು ಮೊನ್ನೆ ಕೂಡ ಹೇಳಿದೆ, ಹಾನಗಲಲ್ಲಿ ಗ್ಯಾಂಗ್ ರೇಪ್ ಮಾಡಿದಂಥ ಯುವಕರು ಬೇಲಲ್ಲಿ ಬಂದರೆ ಏನೋ ಯುದ್ಧ ಗೆದ್ದು ಬಂದ್ರಂಗೆ ಮೆರವಣಿಗೆ ಮಾಡ್ಕೊಳ್ಳೋದು, ತಲವಾರು ತೋರಿಸೋದು ಮಾಡೋದು, ಪೊಲೀಸರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿಂದ ಹಿಡಿದು ಶಿಗ್ಗಾಂವದಲ್ಲಿ ಆಗಿರುವಂಥ ಹಗಲೇ ಒಂದು ಮರ್ಡರು, ಆಮೇಲೆ ಲವ್ ಜಿಹಾದ್ ಪ್ರಕರಣಗಳು ಹಾನಗಲ್ ತಾಲೂಕಲ್ಲಿ ಒಂದು 4-5 ಆಗಿದೆ. ಮೊನ್ನೆ ನರೇಗಲ್ ಪ್ರಕರಣ ಆಗಿದೆ, ಈ ಪ್ರಕರಣ ಆಗಿದೆ, ಕಾಗಿನೆಲೆ ಆಗಿದೆ. ಹೀಗೆ ಹಲವಾರು ಪ್ರಕರಣಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತಂದರೆ, ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿದಿದೆ. ಜಿಲ್ಲಾ ಆಡಳಿತ ತನ್ನ ಹಿಡಿತವನ್ನು ಕಳ್ಕೊಂಡಿದೆ ಮತ್ತು ಇಟ್ ಈಸ್ ಅ ಕಾಂಪ್ರಮೈಸ್ಡ್. ಎಲ್ಲ ಕಡೆ ಓಸಿ ಜೂಜು ನಾವು ಇಂಥಲ್ಲಿದೆ ಅಂತ ಹೇಳಿದ್ರು ಕೂಡ ಸುಮ್ಮನೆ ನಾಮಕೆ ವಾಸ್ತೆ ಅಲ್ಲಿ ಹೋಗೋದು ಬರೋದು ಮತ್ತೆ ಪ್ರಾರಂಭ ಮಾಡೋದು. ನಾವು ವಿಡಿಯೋಗಳು ಮಾಡಿ ಕೊಟ್ಟಿದ್ದೇವೆ, ಮಾಧ್ಯಮದವ್ರು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಪೊಲೀಸರು ನಾಮಕೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದರೆ ಪೊಲೀಸರು ಶಾಮೀಲಾಗಿದ್ದಾರೆ, ರಾಜಕೀಯ ನಾಯಕರು ಕೂಡ ಶಾಮೀಲಾಗಿದ್ದಾರೆ. ಎಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಡೀತಾ ಇದೆ. ಹೀಗಾಗಿ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕೆ ಸಿಕ್ಕಿದೆ. ಸಣ್ಣ ಪುಟ್ಟ ಘಟನೆಯಲ್ಲೂ ಕೂಡ ಕೊಲೆಯಾಗಿ ಪರಿವರ್ತನೆ ಆಗ್ತಾಯಿದೆ. ಇದು ಭಾಳ ಆಘಾತಕಾರಿಯಾಗಿರುವಂಥ ವಿಚಾರ. ನಾವು ಇದರ ಬಗ್ಗೆ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ, ಜಾಗೃತ ಮಾಡುವಂಥ ಅವಶ್ಯಕತೆ ಇದೆ. ಕೋಮ ಸೌಹಾರ್ದತೆಗೆ ಹೆಸರಾಗಿರುವಂಥ ನಮ್ಮ ಜಿಲ್ಲೆಯಲ್ಲಿ ಕೋಮು ಕದಲುವಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು ಬಡಿಬೇಕು. ಎಲ್ಲಿವರೆಗೂ ಅಂಥ ಕೋಮು ಶಕ್ತಿಗಳನ್ನು ಬಡಿಯೋದಿಲ್ವೋ ಈ ಥರ ಪ್ರಕರಣ ಮರಳಿಸ್ತವೆ. ಆದ್ದರಿಂದ ಇವತ್ತು ನಮ್ಮ ರಾಜ್ಯದ BJP ಅಧ್ಯಕ್ಷರು ಬಂದಿದ್ದಾರೆ. ಇವು ಯಾಕಂತಂದರೆ ಇಂಥ ಪ್ರಕರಣಗಳು ಮತ್ತಾಗಬಾರ್ದು. ಮರ್ಡರ್ ಆಗಿದೆ, ಒಂದು ಜೀವ ಹೋಗಿದೆ, ಮೊನ್ನೆ ಸ್ವಲ್ಪರಲ್ಲೇ ಜೀವ ಹೋಗುವಂಥ ಪ್ರಸಂಗ ನರೇಗಲ್ಲಲ್ಲಿ ನಡೆದಿದೆ. ಹೀಗೆ ನಾವು ಬೇರೆ ಕೆಲಸವನ್ನು ಮಾಡದೆ ಬರೀ ಇದನ್ನೇ ಕಾಯ್ಕೊಂಡು ಕುಂದಿರುವಂಥ ಪರಿಸ್ಥಿತಿ ಇದೆ. ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಕಾಂಪ್ರಮೈಸ್ಡ್ ಆಗಿದ್ದಾರೆ. ಅದರ ಹಿಂದೆ ರಾಜಕೀಯ ಶಕ್ತಿಗಳ ಬೆಂಬಲ ಇದೆ. ನೋಡಿರಿ, ಇಷ್ಟೆಲ್ಲ ಆದರೂ ಒಬ್ಬರ ಮೇಲೂ ಒಂದು ಸಣ್ಣ ಆ್ಯಕ್ಷನ್ ಇಲ್ಲ. ಅಂದರೆ ನೀವೇನು ಬೇಕಾದ್ದು ಮಾಡಿರಿ, ನಾವು ಮಾಡೋದೇ ಅನ್ನುವಂಥದ್ದು ಬಂದಿದೆ. ಜನ ಈ ಥರ ಆದರೆ ತಕ್ಕ ಪಾಠ ಕಲಿಸ್ತಾರೆ. ನಾವು 16ನೇ ತಾರೀಕು ಜಿಲ್ಲೆಯಲ್ಲಿ ಹಾವೇರಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ, ಇವತ್ತು ಏನು ಕೋಮವಾದಿ ತುಷ್ಟೀಕರಣದ ರಾಜಕಾರಣ, ಕೋಮವಾದಿ ಕದಲುವಂಥ ರಾಜಕಾರಣ ಏನು ನಡೀತದೆ, ಹಿಂಸೆ ಏನಾಗ್ತಾಯಿದೆ, ಇದರ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇದನ್ನು ನಾವು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೇನೆ, ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡಬೇಡಿ. ಇದರಲ್ಲಿ ಪಾರ್ಟಿ ನೋಡೋಕ್ಕೆ ಹೋಗಬೇಡಿ, ತುಷ್ಟೀಕರಣ ರಾಜಕಾರಣ ಮಾಡಬೇಡಿ. ಯಾರು ತಪ್ಪಿಸ್ತಿರ್ತಾರೆ ಮುಲಾಜಿಲ್ಲದೆ ಒದ್ದೊಳಗಾಕಿ, ಯಾರೇ ಇರಲಿ, ಅವರು ಯಾರಿಗೇ ಸೇರಿರಲಿ, ಮುಲಾಜಿಲ್ಲದೆ ಒದ್ದು ಹಾಕಬೇಕು. ಅಂದ್ರೆ ಸರಿ ಆಗುತ್ತೆ. ಪಾಠ ಕಲಿಸಲಿಲ್ಲ ಅಂದರೆ ಆಗೋದಿಲ್ಲ. ಇಲ್ಲದ್ರೆ ಮುಂದೆ ಒಂದು ದಿವಸ ಅವ್ರಿಗೇ ಬಹಳ ದೊಡ್ಡ ಕೆಟ್ಟ ಹೆಸರು ಬರ್ತದೆ, ಕುತ್ತು ಬರ್ತದೆ ಅನ್ನುವಂಥ ಒಂದು ವಾರ್ನಿಂಗನ್ನು ಕೂಡ ಮುಖ್ಯಮಂತ್ರಿಗಳ ಸಮೇತ ನಾವು ಕೊಡಬೇಕು. ಈ ಪ್ರಕರಣದಲ್ಲಿ ಒಟ್ಟು ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧನ ಮಾಡಿದೆ ಅನ್ನೋದು ಹೇಳಿದ್ದಾರೆ ಸರ್. 3 ಜನ ಆರೋಪಿಗಳು ಬಂಧನ. 3 ಜನ ಬಂಧನ. ಗಲಾಟೆ ಅಂತ ಪ್ರಶ್ನೆ ಅದೇ ಏನಾರಾದರೂ ವೈಯಕ್ತಿಕ ಗಲಾಟೆ ಅಂತ. ಇವತ್ತು ನಾವು
ಅದನ್ನು ಎಷ್ಟು ನಾವು ಅದನ್ನು ಸೌಹಾರ್ದತೆಯಿಂದ ಮಾತಾಡಿದರೂ ಕೂಡ ಅದು ವೈಯಕ್ತಿಕ ಗಲಾಟೆ ಅಂದಾಗ ನಾವು ಸತ್ಯ ಹೇಳಬೇಕಾಗತ್ತೆ. ಒಂದು ಕೋಮಿನ ಜನ ಒಬ್ಬ ಸಣ್ಣ ಹುಡುಗ ಮತ್ತು ಅವನ ತಂದೆಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲುವಂಥದ್ದು ಏನಿದೆ? ಯಾಕೆ ಮಾಡಬೇಕಾಯ್ತು? ಏನಾದ್ರು ವ್ಯತ್ಯಾಸ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಅದೇನು ಮಾಡ್ದೇ ಅವನ ಮರ್ಮಾಂಗಕ್ಕೆ ಒದ್ದು ನೀವು ಅತ್ಯಂತ ಅಮಾನವೀಯವಾಗಿ ಅತ್ಯಂತ ಕ್ರೂರವಾಗಿ ಆ ತಂದೆಯನ್ನು ಕೊಲೆ ಮಾಡ್ತೀರಾ ಅಂತಂದರೆ, ಆ ಧೈರ್ಯ ನಿಮಗಿದೆ ಅಂತಂದರೆ ರಾಜಕೀಯ ಕುಮ್ಮಕ್ಕಿಲ್ಲದೆ ಮತ್ತಿನ್ನೇ. ಅದರಿಂದ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ನಮಗೂ. ನಾವು ಕೂಡ 35 ವರ್ಷದ ಸಾರ್ವಜನಿಕ ಜೀವನದಲ್ಲಿದ್ದೀವಿ. ಇಂಥವೆಲ್ಲ ಹೇಳಿಕೆಗಳು ನಡೆಯೋದಿಲ್ಲ. ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಇಂಥವೆಲ್ಲ ಮಾತಾಡಬೇಡಿ. ಇಲ್ಲೇ ಇದ್ದರೆ ನಿಮ್ಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ.